ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16, 17, 18ನೇ ಕಂತಿನಲ್ಲಿ 2 ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರುವಂಥದ್ದು. ಸೊ ಮುಖ್ಯವಾಗಿ ಯಾರು GST ಅನ್ನ ಪೇ ಮಾಡ್ತಾ ಇದ್ರಿ, ಸೊ ಅವರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸುಮಾರು 1,22,00,000 ಮಹಿಳೆಯರು ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋನ ನೋಡಲೇಬೇಕಾಗಿರುವಂತಹ ಅಪ್ಡೇಟು. ಸೊ ಈ ಒಂದು 16, 17, 18 ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಕೂಡ ಈ ಮಾಹಿತಿ ಅನ್ವಯಿಸುತ್ತೆ, ಈ ಒಂದು ಅಪ್ಡೇಟು ಅನ್ವಯಿಸುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಸೊ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋನ ನೋಡ್ಬೋದು. ಈಗ ವಿಡಿಯೋನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡ್ಬಿಡೋಣ. GST ಅಂದ್ರೆ ಏನಪ್ಪ ಅಂದ್ರೆ, ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಅಥವಾ ದೊಡ್ಡ ವ್ಯಾಪಾರ ಮಾಡಿಕೊಂಡು ಈ ಒಂದು GST ಅನ್ನ ಪೇ ಮಾಡ್ತಾ ಇರ್ತೀರಿ ನೀವು ನಿಮ್ಮ ವಸ್ತುಗಳ ಆಧಾರದ ಮೇಲೆ. ಸೊ ಹಾಗಾದ್ರೆ ಈ ಒಂದು ಯಾರು ಒಂದು ದೊಡ್ಡ ದೊಡ್ಡ ಅಂಗಡಿಗಳನ್ನ ಇಟ್ಕೊಳ್ಳಿ, ಶಾಪ್ಗಳನ್ನ, ಏನೇ ಒಂದು ನೀವು ವ್ಯವಹಾರಗಳನ್ನ ಮಾಡ್ಕೊಳ್ಳಿ, GST ಪೇ ಮಾಡ್ತಾ ಇದ್ರೆ, ಸೊ ಹಾಗಾದ್ರೆ ನಿಮ್ಮ ಈ ಒಂದು ರೇಷನ್ ಕಾರ್ಡ್ ರದ್ದಾಗಿರುತ್ತೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಿರೋದಿಲ್ಲ, ಅನ್ನಭಾಗ್ಯ ಸಿಗ್ತಿರೋದಿಲ್ಲ. ಸೊ ಮೊದಲಿಗೆ ಸಿಗ್ತಾ ಇತ್ತು, ಅದಾದ್ಮೇಲೆ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗದ್ದು, ಈ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇತ್ತು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ. ಸೊ ಅಂಥದ್ರಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರು, ಅದೇ ರೀತಿಯಾಗಿ GST ಪೇಯರ್ ಅನ್ನ ಕೂಡ ಹುಡ್ಕೊಂಡು ರದ್ದು ಮಾಡಿದ್ರು. ಹಾಗಾದ್ರೆ ಈ ಒಂದು ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ GST ಪೇ ಮಾಡ್ತಾ ಇರ್ತಾರೆ. ಇನ್ಕಮ್ ಟ್ಯಾಕ್ಸ್ ಅಂತೂ ದೊಡ್ಡ ದೊಡ್ಡ ವ್ಯವಹಾರಕ್ಕಾಗಿ ಪೇ ಮಾಡ್ತಾರೆ. ಈ ಕಡೆ ಈ ಒಂದು GST ಪೇಯರ್ ಕೂಡ ಸಣ್ಣ ಪುಟ್ಟ ವ್ಯಾಪಾರಿಗಳು ಒಂದು ಪೇಯನ್ನು ಮಾಡ್ತಾ ಇರ್ತಾರೆ. ಸೊ ಹೀಗಾದ ಕಾರಣಕ್ಕಾಗಿ ಈ ಒಂದು ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ಒಂದು GST ಪೇ ಮಾಡೋದಕ್ಕಾಗಿ ಇವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ರು. ಸೊ ಇವರಿಗೆ ಯಾವುದೇ ರೀತಿಯಾದಂಥ ಹಣ ಹೋಗ್ತಾ ಇರಲಿಲ್ಲ, ಸ್ಟಾಪ್ ಮಾಡಿದ್ರು. ಸೊ ಇದರಲ್ಲಿ ಸಾಕಷ್ಟು ಒಂದು 3 ಲಕ್ಷ ಅಥವಾ 4 ಲಕ್ಷದವರೆಗೂ ಕೂಡ ಒಂದು ಮಹಿಳೆಯರಿದ್ದರು. ಸೊ ಹೀಗಾದ ಕಾರಣಕ್ಕಾಗಿ ಸೊ ಅವರನ್ನು, ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ತೆಗೆದುಕೊಂಡು ಬರ್ತಾ ಇರುವಂಥದ್ದು, ಮತ್ತೆ ಅವರಿಗೆ ಹಣವನ್ನು ಹಾಕ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಂತನೆಯನ್ನು ನಡೆಸಿದೆ. ಸೊ ಇದನ್ನು CM ಅವರ ಗಮನಕ್ಕೂ ಕೂಡ ತರೋರಿದ್ದಾರೆ. ಅಲ್ಲಿ ಏನಾದರೂ ಒಪ್ಪಿಗೆ ಸಿಕ್ಕುತ್ತೆ ಆದರೆ ನಿಮಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಈ ಒಂದು 2,000 ಹಣ ಸಿಗ್ತಾ ಹೋಗುತ್ತೆ. ಹಿಂದಿನ ಕಂತುಗಳು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ತನಿಖೆ ನಡೆಯೋದಿದೆ. ಸೊ ಏನೇನಿದೆ ಅಪ್ಡೇಟ್ಸು, ಅವರು ಏನು ಅನಿಸಿಕೆ ಕೊಡ್ತಾರಲ್ವಾ, ಸೊ ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಅವ್ರು ಕೊಟ್ಟಿಲ್ಲ, ಆದರೆ ಇದನ್ನು ಅವರ ಗಮನಕ್ಕೆ ತರುವಂತಹ ಸಾಧ್ಯತೆ ಈಗ ಸದ್ಯದಲ್ಲಿ ನಡೀತಾ ಇದೆ. ಸೊ ನಿಮಗೆ ಒಂದು ಸೂಚನೆ ಅಂತಾನೆ ಹೇಳ್ಬೋದು ನೋಡಿ. ಸೊ ನಿಮಗೊಂಥರ ಗುಡ್ ನ್ಯೂಸು, ಆಲ್ಮೋಸ್ಟ್ ಇವ್ರಿಗೆಲ್ಲರಿಗೂ ಕೂಡ ಹಾಕುವಂತಹ ಕೆಲಸ ನಡೆಯುತ್ತೆ. ಯಾಕಂದ್ರೆ ಇವರು ಕೂಡ ಬಡವರು, ಇಲ್ಲಿ ಕೂಡ ಸಾಕಷ್ಟು GST ಪೇ ಮಾಡೋರು ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ತಾರೆ. ಸೊ ಅವರೆಲ್ಲರೂ ಕೂಡ ಕಿರಾಣಿ ಶಾಪ್ ಆಗಿರಲಿ, ಯಾವುದೇ ಒಂದು ವ್ಯವಹಾರ ನೀವು ಮಾಡ್ತಾ ಇದ್ರು ಸಹಿತ ನಿಮಗೆ 100% ಹಣ ಮುಂದಿನ ದಿನಗಳಲ್ಲಿ ಬರುವಂತಹ ಚಾನ್ಸಸ್ಸು ಹೆಚ್ಚಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ಏನು ಅಪ್ಡೇಟ್ ಸಿಗುತ್ತೆ ನಾನು ಮತ್ತೆ ತಿಳಿಸ್ತೀನಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಈಗ ಇಷ್ಟು ಒಂದು ನಿಮಗೆ ಭರ್ಜರಿ ಗುಡ್ ನ್ಯೂಸ್. ಆದರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳೋದಾದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2ನೇ ಕಂತಾಗಿರಲಿ ಅಥವಾ 4ನೇ ಕಂತಾಗಿರಲಿ ಅಥವಾ 3ನೇ ಅಥವಾ 1ನೇ ಅಥವಾ 10ನೇ ಅಥವಾ 12ನೇ ಅಥವಾ 9ನೇ ಅಥವಾ 7ನೇ, ಸೊ ಯಾವುದು ಬೇಕಾದರೂ ಕಂತು ನಿಮಗೆ ಹಿಂದಿನ ಕಂತುಗಳಲ್ಲಿ ಪೆಂಡಿಂಗ್ ಉಳಿದಿದ್ರೆ ಆದರೆ, ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ನಿಮಗೆ ಪೆಂಡಿಂಗ್ ಉಳಿದಿದ್ದೆ ಆದರೆ, ಸೊ ಆ ಒಂದು ಕಂತುಗಳನ್ನು ವಾಪಸ್ಸು ನಿಮ್ಮ ಅಕೌಂಟ್ಗೆ ಹಾಕ್ತಾರಂತೆ. ಸೊ ಹಾಗಾದರೆ ಇಲ್ಲಿ ಹೆಚ್ಚಾಗಿ ಯಾರ್ದು ಕೂಡ ಪೆಂಡಿಂಗ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಉಳಿದಿಲ್ಲ. ಈ ಕಡೆ ಉಳಿದಿರುವಂಥದ್ದು ಯಾರ್ದಪ್ಪ ಅಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಉಳಿದಿರ್ಬೋದು ಬಹಳ, ಆದರೆ ನಿಮಗೆ ಅದು ಕೂಡ ಗೊತ್ತಿಲ್ಲ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ, ಯಾವ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥದ್ದು ಬಹಳಷ್ಟು ಮಹಿಳೆಯರಿಗೆ ಗೊತ್ತಿಲ್ಲ. ಸೊ ಹೀಗಾದ ಕಾರಣಕ್ಕಾಗಿ ಅದನ್ನು ಮೊದಲು ನೀವು ತಿಳ್ಕೊಳ್ಬೇಕಾಗತ್ತೆ. ಯಾವ ಕಂತಿನ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಬರಬೇಕಾಗಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನು ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬೋದು ಒಂದೇ ಪ್ರೊಸೆಸಿಂಗ್ ಮುಖಾಂತರ, ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮುಖಾಂತರ. ಸೊ DBT ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಕಂತಿನ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಬೋದು. ಈ ಕಡೆ ಅನ್ನಭಾಗ್ಯದಲ್ಲಿ ಕೂಡ ನೋಡ್ಕೊಳ್ಬೋದು ಒಂದೇ ಒಂದು ಆ್ಯಪ್ನಲ್ಲಿ. ಸೊ ಹಾಗಾದರೆ ಒಂದು DBT ಆ್ಯಪ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಸಂಪೂರ್ಣವಾಗಿ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟು ನಿಮಗೆ ಅಪ್ಡೇಟು ಸಿಕ್ಕಿತ್ತು. 2 ಭರ್ಜರಿ ಗುಡ್ ನ್ಯೂಸ್ಗಳನ್ನು ಕೊಟ್ಟಿದ್ದೀನಿ. ಸೊ 1,22,00,000 ಫಲಾನುಭವಿಗಳಿದ್ರಿ ಟೋಟಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಸೊ ನೀವು ಎಲ್ಲರೂ ಕೂಡ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಅತಿ
ಶೀಘ್ರದಲ್ಲಿನೇ ಪಡ್ಕೊಳ್ಳೋರಿದ್ರಿ. ಈ ಒಂದು ಡಿಸೆಂಬರ್ನ ಕೊನೆಯ ವಾರದಲ್ಲಿ ಆದರೂ ಹಣ ರಿಲೀಸ್ ಆಗೋದಿದೆ ಅಥವಾ ಜನವರಿ ಮೊದಲನೇ ವಾರದಲ್ಲಿ ಹಣ ರಿಲೀಸ್ ಆಗೋದಿದೆ. ಸೊ ಎಲ್ಲರೂ ಕೂಡ 16ನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ರಿ ಈಗ ಸದ್ಯಕ್ಕೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಬೋದು ಈ ಒಂದು ಕಂತು. ಯಾಕಂದರೆ ಇದೀಗನೇ 15ನೇ ಕಂತಿನ ಹಣ ಆದರೂ ಜಮಾ ಆಗ್ತಾ ಇದೆ. ಸೊ ಇನ್ನೂ ಇದಕ್ಕೆ ಒಂದು ವಾರನಾದರೂ ಟೈಮ್ ಬೇಕೇ ಬೇಕಂತ ಹೇಳಿದ್ದಾರೆ. ಸೊ ಒಂದು ವಾರ ಆದಮೇಲೆ ನಿಮಗೆ ಖಂಡಿತವಾಗಲೂ ಹಣ ಜಮಾ ಆಗುತ್ತೆ. ಸೊ ಇಷ್ಟು ನಾನು ಅಪ್ಡೇಟ್ಸು 2 ಭರ್ಜರಿ ಗುಡ್ ನ್ಯೂಸ್ಗಳನ್ನು ತಿಳಿಸ್ಕೊಡ್ಬೇಕಾಗಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಸೊ ಏನೇ ಕನ್ಫ್ಯೂಷನು, ಕ್ವಶನ್ಸು, ಕ್ವೈರೀಸ್ ಇದ್ರೂ ಸಹಿತ ಬೇರೆ ಸ್ಕೀಮ್ಸು ಇದಷ್ಟೇ ಅಲ್ಲ, ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಈ ಇನ್ಸ್ಟಾಗ್ರಾಮಲ್ಲಿ ನೀವು ಜಾಯಿನ್ ಆಗಬೇಕಾಗತ್ತೆ ಬೋರ್ಕಾ ಚಾನಲ್ಗೆ. ಸೊ ಅದೇ ರೀತಿ ನನಗೆ ಫಾಲೋ ಕೂಡ ಮಾಡಬೇಕು. ಆಗ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಖಂಡಿತವಾಗ್ಲೂ ಬರುತ್ತೆ. ಆದರೆ ಫಾಲೋ ಮತ್ತು ಬೋರ್ಕಾಸ್ಟ್ ಬಯೋದಲ್ಲಿ ಬೋರ್ಕಾ ಚಾನಲ್ ಅದಕ್ಕೆ ಜಾಯಿನ್ ಆಗಲೇಬೇಕು, ಆಗ ಮಾತ್ರ ರಿಪ್ಲೈ ಬರುತ್ತೆ. ಸೊ ಇಷ್ಟು ಅಪ್ಡೇಟ್ಸು ನಿಮಗೆ ಸಿಕ್ಕಿದ್ದೆ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬೇಟೆ ಫ್ರೆಂಡ್ಸ್.